ಜನವರಿ ತಿಂಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಒಳಗಿನ ಒತ್ತಡ ಮತ್ತು ಹೊರಗಿನ ಸವಾಲುಗಳ ತಿಂಗಳಾಗಿತ್ತು ಎಂದು ಹೇಳಬಹುದು. ಅನೇಕರು ತಮ್ಮ ಶ್ರಮಕ್ಕೆ ತಕ್ಕ ಫಲ ತಕ್ಷಣ ಸಿಗದೇ ಇರುವ ಅನುಭವ ಹೊಂದಿದ್ದರು. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿದ್ದರೂ ಮಾನ್ಯತೆ ದೊರೆಯದಿರುವ ಭಾವನೆ ಕೆಲವರನ್ನು ಕಾಡಿತ್ತು. ಕುಟುಂಬದಲ್ಲಿ ಕೆಲವು ವಿಷಯಗಳಲ್ಲಿ ಅಸ್ಪಷ್ಟತೆ, ಸ್ನೇಹ ಸಂಬಂಧಗಳಲ್ಲಿ ಅರ್ಥಭ್ರಾಂತಿ ಮತ್ತು ಮನಸ್ಸಿನಲ್ಲಿ ನಿರಂತರ ಚಿಂತನೆ ಜನವರಿಯಲ್ಲಿ ಹೆಚ್ಚು ಕಂಡುಬಂದವು. ಸಿಂಹರಾಶಿಯವರು ಸಹಜವಾಗಿ ಆತ್ಮವಿಶ್ವಾಸ ಹೊಂದಿರುವವರು, ಆದರೆ ಜನವರಿಯಲ್ಲಿ ಆ ಆತ್ಮವಿಶ್ವಾಸ ಕೆಲವೊಮ್ಮೆ ಕುಗ್ಗಿದಂತೆ ಅನಿಸಿರಬಹುದು. ಆದರೂ ಆ ತಿಂಗಳು ಒಂದು ಮಹತ್ವದ ಪಾಠವನ್ನು ನೀಡಿತು. ಅದು ಸಹನೆ, ಒಳಗಿನ ಶಕ್ತಿಯನ್ನು ಮರುಪರಿಶೀಲಿಸುವುದು ಮತ್ತು ತಕ್ಷಣದ ಪ್ರತಿಕ್ರಿಯೆಯ ಬದಲು ಯೋಚಿಸಿ ಕ್ರಮ ಕೈಗೊಳ್ಳುವ ಅಗತ್ಯ ಎಂಬ ಪಾಠ. ಇದೀಗ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಸಂಪೂರ್ಣವಾಗಿ ವಿಭಿನ್ನ ಶಕ್ತಿಯನ್ನು ಹೊತ್ತು ಬರುತ್ತಿದೆ. ಈ ತಿಂಗಳಲ್ಲಿ ಸೂರ್ಯಗ್ರಹದ ಪ್ರಭಾವ ನಿಮ್ಮ ಮೇಲೆ ವಿಶೇಷವಾಗಿ ಅನುಕೂಲಕರವಾಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯ ಸಿಂಹರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಫೆಬ್ರವರಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ, ನಾಯಕತ್ವ ಗುಣ ಮತ್ತು ಸ್ವಾಭಿಮಾನ ಮತ್ತಷ್ಟು ಬಲವಾಗುತ್ತದೆ. ಜನವರಿಯಲ್ಲಿ ಅನುಭವಿಸಿದ ಒಳಗಿನ ಸಂಶಯಗಳು ನಿಧಾನವಾಗಿ ಕರಗುತ್ತಾ ಹೋಗುತ್ತವೆ. ನೀವು ನಿಮ್ಮ ಸಾಮರ್ಥ್ಯವನ್ನು ಮತ್ತೆ ಗುರುತಿಸಲು ಆರಂಭಿಸುತ್ತೀರಿ. ಜನರು ನಿಮ್ಮ ಮಾತಿಗೆ ಹೆಚ್ಚು ಗಮನ ಕೊಡುತ್ತಾರೆ, ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ನೀಡುತ್ತಾರೆ ಮತ್ತು ನಿಮ್ಮ ಉಪಸ್ಥಿತಿ ಗಮನ ಸೆಳೆಯುವ ರೀತಿಯಲ್ಲಿ ಕಾಣಿಸುತ್ತದೆ. ಇದು ಉದ್ಯೋಗದಲ್ಲಿರುವವರಿಗೆ, ವ್ಯವಹಾರ ನಡೆಸುವವರಿಗೆ ಮತ್ತು ಸಾರ್ವಜನಿಕ ಸಂಪರ್ಕ ಇರುವವರಿಗೆ ಬಹಳ ಅನುಕೂಲಕರ ಕಾಲ. ಶನಿಗ್ರಹದ ಪ್ರಭಾವ ಫೆಬ್ರವರಿಯಲ್ಲಿ ಸಿಂಹರಾಶಿಯವರಿಗೆ ಶಿಸ್ತು ಮತ್ತು ಹೊಣೆಗಾರಿಕೆಯ ಪಾಠವನ್ನು ನೀಡುತ್ತದೆ. ಶನಿ ಎಂದರೆ ಕಠಿಣ ಗ್ರಹ ಎಂದು ಅನೇಕರು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಶನಿ ಜೀವನದಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲದ ಫಲಿತಾಂಶಗಳನ್ನು ನೀಡುವ ಗುರು. ಈ ತಿಂಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಫಲ ಕೊಡಲು ಆರಂಭಿಸುತ್ತದೆ. ಜನವರಿಯಲ್ಲಿ ನೀವು ಮಾಡಿದ ಕೆಲವು ತಪ್ಪು ನಿರ್ಧಾರಗಳು ಈಗ ಪಾಠವಾಗಿ ಕೆಲಸ ಮಾಡುತ್ತವೆ. ಫೆಬ್ರವರಿಯಲ್ಲಿ ನೀವು ಹೆಚ್ಚು ವಿವೇಕಪೂರ್ಣವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಬುನಾದಿಯಾಗಬಹುದು. ಗುರುಗ್ರಹದ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ದೂರದೃಷ್ಟಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೀವು ಭವಿಷ್ಯದ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚಿಸಲು ಆರಂಭಿಸುತ್ತೀರಿ. ಜೀವನದ ಗುರಿಗಳು ಸ್ಪಷ್ಟವಾಗುತ್ತವೆ. ಜನವರಿಯಲ್ಲಿ ಕೆಲವರಿಗೆ ದಿಕ್ಕಿಲ್ಲದ ಭಾವನೆ ಇದ್ದರೆ ಫೆಬ್ರವರಿಯಲ್ಲಿ ಆ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಅಧ್ಯಯನ, ಯೋಜನೆ, ಹೊಸ ಕೌಶಲ್ಯ ಕಲಿಕೆ ಮತ್ತು ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಇದು ಅತ್ಯಂತ ಅನುಕೂಲಕರ ಕಾಲ. ರಾಹು ಮತ್ತು ಕೇದುಗಳ ಪ್ರಭಾವ ಫೆಬ್ರವರಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಆಂತರಿಕ ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು. ಕೆಲವೊಮ್ಮೆ ನೀವು ನಿಮ್ಮದೇ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಯೋಚಿಸಬಹುದು, ಆದರೆ ಇದು ನಕಾರಾತ್ಮಕ ಅಲ್ಲ. ಇದು ಆತ್ಮಪರಿಶೀಲನೆಯ ಸಮಯ. ನೀವು ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ದಿಕ್ಕು ಹೆಚ್ಚು ಸ್ಪಷ್ಟವಾಗುತ್ತದೆ. ಮಂಗಳ ಗ್ರಹದ ಶಕ್ತಿ ಈ ತಿಂಗಳಲ್ಲಿ ಸಮತೋಲನದಲ್ಲಿರುವುದರಿಂದ ನಿಮ್ಮಲ್ಲಿ ಚುರುಕು ಮತ್ತು ಉತ್ಸಾಹ ಇರುತ್ತದೆ, ಆದರೆ ಅತಿಯಾದ ಆವೇಶ ಕಡಿಮೆಯಾಗುತ್ತದೆ. ಇದು ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯ ಸಂಯೋಜನೆ. ಫೆಬ್ರವರಿಯ ಮೊದಲಾರ್ಧದಲ್ಲಿ ನೀವು ಇನ್ನೂ ಜನವರಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ ಎಂಬ ಅನುಭವ ಕೆಲವರಿಗೆ ಕಾಣಬಹುದು. ತಿಂಗಳ ಆರಂಭದ ಕೆಲವು ದಿನಗಳಲ್ಲಿ ಕೆಲಸದಲ್ಲಿ ನಿಧಾನತೆ, ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಮತ್ತು ನಿರ್ಧಾರಗಳಲ್ಲಿ ಅಸ್ಥಿರತೆ ಕಾಣಬಹುದು. ಆದರೆ 10 ದಿನಗಳ ನಂತರ ಪರಿಸ್ಥಿತಿ ಸ್ಪಷ್ಟವಾಗಿ ಬದಲಾಗುತ್ತದೆ. ನಿಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಪ್ರಗತಿ ಕಾಣಲು ಆರಂಭವಾಗುತ್ತದೆ. ತಿಂಗಳ 2ನೇ ಅರ್ಧದಲ್ಲಿ ಈ ಪ್ರಗತಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ, ಆದರೆ ಅವುಗಳನ್ನು ಗುರುತಿಸಿ ಬಳಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಧನ ಮತ್ತು ಹಣಕಾಸು ವಿಷಯದಲ್ಲಿ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಅವಕಾಶ ಮತ್ತು ಎಚ್ಚರಿಕೆ ಎರಡನ್ನೂ ಒಟ್ಟಿಗೆ ನೀಡುತ್ತದೆ. ಜನವರಿಯಲ್ಲಿ ಕೆಲವರಿಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಿದ್ದವು. ಮನೆ ಸಂಬಂಧಿತ ವೆಚ್ಚ, ಆರೋಗ್ಯ ವೆಚ್ಚ ಅಥವಾ ಕುಟುಂಬದ ಅಗತ್ಯಗಳು ಹಣದ ಮೇಲೆ ಒತ್ತಡ ತಂದಿರಬಹುದು. ಫೆಬ್ರವರಿಯಲ್ಲಿ ಆದಾಯದ ಮೂಲಗಳು ನಿಧಾನವಾಗಿ ಸ್ಥಿರವಾಗುತ್ತವೆ. ಕೆಲವರಿಗೆ ಹೊಸ ಆದಾಯದ ಅವಕಾಶಗಳು ಕಾಣಬಹುದು, ವಿಶೇಷವಾಗಿ ತಮ್ಮ ಪ್ರತಿಭೆ ಮತ್ತು ಕೌಶಲ್ಯವನ್ನು ಬಳಸಿಕೊಂಡು ಕೆಲಸ ಮಾಡುವವರಿಗೆ. ಆದರೆ ಈ ತಿಂಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚು ಯೋಚನೆ ಅಗತ್ಯ. ತಿಂಗಳ ಮಧ್ಯಭಾಗದಲ್ಲಿ ಅತಿಯಾದ ವಿಶ್ವಾಸದಿಂದ ಹಣವನ್ನು ಸಲಕ್ಕೆ ನೀಡುವ ಸಾಧ್ಯತೆ ಇದೆ. ಆ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ತಿಂಗಳ ಅಂತ್ಯದ ಹೊತ್ತಿಗೆ ಬಾಕಿ ಹಣ ವಾಪಸ್ ಸಿಗುವ ಸೂಚನೆಗಳು ಕಾಣಿಸುತ್ತವೆ.
ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಮಹತ್ವದ ತಿರುವು ತರುವ ಸಾಧ್ಯತೆ ಇದೆ. ಜನವರಿಯಲ್ಲಿ ಕೆಲಸದಲ್ಲಿ ಸ್ಥಗಿತ ಅಥವಾ ನಿರೀಕ್ಷೆಯ ಕೊರತೆ ಅನುಭವಿಸಿದವರು ಫೆಬ್ರವರಿಯಲ್ಲಿ ನಿಧಾನವಾಗಿ ಬದಲಾವಣೆ ಕಾಣುತ್ತಾರೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸೂಚನೆಗಳಿವೆ. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರಬಹುದು. ಕೆಲವರಿಗೆ ಕೆಲಸದ ಸ್ವರೂಪದಲ್ಲಿ ಬದಲಾವಣೆ ಸಂಭವಿಸಬಹುದು. ಇದು ಆರಂಭದಲ್ಲಿ ಸ್ವಲ್ಪ ಅಸೌಕರ್ಯ ತಂದರೂ ಮುಂದಿನ ದಿನಗಳಲ್ಲಿ ಅನುಭವ ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ ಎರಡನೇ ಅರ್ಧ ವಿಶೇಷವಾಗಿ ಅನುಕೂಲಕರ ಕಾಲ. ಸಂದರ್ಶನ ಅವಕಾಶಗಳು, ಹೊಸ ಸಂಪರ್ಕಗಳು ಮತ್ತು ಹಳೆಯ ಅರ್ಜಿಗಳಿಗೆ ಪ್ರತಿಕ್ರಿಯೆ ಸಿಗುವ ಸೂಚನೆಗಳು ಇವೆ. ಆದರೆ ಈ ಸಮಯದಲ್ಲಿ ಕೆಲಸದ ಒತ್ತಡವೂ ಹೆಚ್ಚಾಗಬಹುದು. ಹೀಗಾಗಿ ಸಮಯ ನಿರ್ವಹಣೆ ಮತ್ತು ಮನಸ್ಸಿನ ಸಮತೋಲನ ಬಹಳ ಮುಖ್ಯ. ವ್ಯಾಪಾರ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಯೋಚಿಸಿ ಮುಂದುವರಿಯುವ ಸಮಯ. ಜನವರಿಯಲ್ಲಿ ಕೆಲವರು ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳಿಂದ ಪಾಠ ಕಲಿತಿರಬಹುದು. ಫೆಬ್ರವರಿಯಲ್ಲಿ ನೀವು ಹೆಚ್ಚು ವಿವೇಕಪೂರ್ಣವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹೊಸ ಯೋಜನೆಗಳು ಮೂಡಿಬರುವ ಸಾಧ್ಯತೆ ಇದೆ. ಆದರೆ ಪ್ರತಿಯೊಂದು ಅವಕಾಶವೂ ತಕ್ಷಣ ಲಾಭ ಕೊಡುತ್ತದೆ ಎಂದು ಭಾವಿಸಬಾರದು. ಕೆಲವೊಂದು ಯೋಜನೆಗಳಿಗೆ ಸಮಯ ಬೇಕಾಗುತ್ತದೆ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಸಂಗ್ರಹಿಸುವುದು ಅಗತ್ಯ. ಈ ತಿಂಗಳಲ್ಲಿ ಮಾತಿನ ಮೂಲಕ ವ್ಯವಹಾರ ಮಾಡುವವರು ಹೆಚ್ಚು ಸ್ಪಷ್ಟವಾಗಿ ಸಂವಹನ ನಡೆಸಬೇಕು, ಏಕೆಂದರೆ ತಪ್ಪು ಸಂವಹನದಿಂದ ಗೊಂದಲ ಉಂಟಾಗಬಹುದು. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವದ ಕಾಲ. ಜನವರಿಯಲ್ಲಿ ಕೆಲವರಿಗೆ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಅಂತರ ಕಂಡುಬಂದಿರಬಹುದು. ಫೆಬ್ರವರಿಯಲ್ಲಿ ಈ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಸಮಯ. ಆದರೆ ಈ ತಿಂಗಳಲ್ಲಿ ಅತಿಯಾದ ಅಹಂಕಾರ ಅಥವಾ ಅತಿಯಾದ ನಿರೀಕ್ಷೆ ಸಂಬಂಧಕ್ಕೆ ತೊಂದರೆ ತರಬಹುದು. ಸಿಂಹರಾಶಿಯವರು ಸಹಜವಾಗಿ ಆತ್ಮಗೌರವ ಹೆಚ್ಚಿರುವವರು. ಆದರೆ ಫೆಬ್ರವರಿಯಲ್ಲಿ ಸ್ವಲ್ಪ ವಿನಯ ಮತ್ತು ಸಹನೆ ತೋರಿಸಿದರೆ ಸಂಬಂಧಗಳು ಇನ್ನಷ್ಟು ಸುಧಾರಿಸುತ್ತವೆ. ವಿವಾಹಕ್ಕೆ ಯೋಚಿಸುತ್ತಿರುವವರಿಗೆ ತಿಂಗಳ ಎರಡನೇ ಅರ್ಧದಲ್ಲಿ ಉತ್ತಮ ಸೂಚನೆಗಳು ಕಾಣಿಸಬಹುದು. ಕುಟುಂಬದ ಒಪ್ಪಿಗೆ ಪಡೆಯಲು ಪ್ರಯತ್ನ ಮಾಡುವವರಿಗೆ ಸಹಕಾರಿ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ನಿಧಾನವಾಗಿ ಸಮತೋಲನ ತರುವ ಕಾಲ. ಜನವರಿಯಲ್ಲಿ ಮನೆಯೊಳಗಿನ ಸಣ್ಣ ವಿಚಾರಗಳು ದೊಡ್ಡದಾಗಿ ತೋರಿಸಿಕೊಂಡಿದ್ದರೆ ಫೆಬ್ರವರಿಯಲ್ಲಿ ಅವು ನಿಧಾನವಾಗಿ ಶಮನವಾಗುತ್ತವೆ. ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆ ಬಹಳ ಉಪಯುಕ್ತವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಮನೆಯ ವಾತಾವರಣ ಹೆಚ್ಚು ಉಷ್ಣ ಮತ್ತು ಆತ್ಮೀಯವಾಗುತ್ತದೆ. ಆದರೆ ತಿಂಗಳ ಆರಂಭದಲ್ಲಿ ಕೆಲವು ದಿನಗಳಲ್ಲಿ ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರಬಹುದು. ಆ ಸಮಯದಲ್ಲೇ ಕೋಪಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿ ನಡೆದುಕೊಳ್ಳುವುದು ಒಳಿತು. ಮಹಿಳೆಯರಿಗಾಗಿ ಫೆಬ್ರವರಿ ತಿಂಗಳು ಸಿಂಹರಾಶಿಯಲ್ಲಿ ವಿಶೇಷ ಶಕ್ತಿಯನ್ನು ಹೊತ್ತು ಬರುತ್ತದೆ. ಗೃಹಿಣಿಯರಿಗೆ ಈ ತಿಂಗಳಲ್ಲಿ ಮನೆಯೊಳಗಿನ ತಮ್ಮ ಪಾತ್ರಕ್ಕೆ ಹೆಚ್ಚು ಗೌರವ ಸಿಗುತ್ತದೆ. ತಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ. ಕೆಲವರಿಗೆ ತಮ್ಮ ಆಸಕ್ತಿಗಳನ್ನು ಮುಂದುವರೆಸಲು ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಫೆಬ್ರವರಿ ತಿಂಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಅವಕಾಶ ನೀಡುತ್ತದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುವ ಸಾಧ್ಯತೆಯಿದೆ. ಆದರೆ ಇದರ ಜೊತೆಗೆ ಜವಾಬ್ದಾರಿಗಳೂ ಹೆಚ್ಚಾಗಬಹುದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ಸಮಯವನ್ನು ಸ್ವಂತಿಕೆಗಾಗಿ ಮೀಸಲಿಡುವುದು ಅಗತ್ಯ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಸಮಯ ಕಳೆಯುವುದು ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ವಾರವಾರು ಕೆಲವು ಎಚ್ಚರಿಕೆಗಳು ಅಗತ್ಯ. ತಿಂಗಳ ಮೊದಲ ವಾರದಲ್ಲಿ ನಿದ್ರಾ ಕೊರತೆ ಅಥವಾ ತಲೆನೋವು ಕಾಣಿಸಬಹುದು. ಇದು ಮುಖ್ಯವಾಗಿ ಮಾನಸಿಕ ಒತ್ತಡದಿಂದ ಉಂಟಾಗುತ್ತದೆ. ಎರಡನೇ ವಾರದಲ್ಲಿ ಆಹಾರ ನಿಯಮ ಪಾಲಿಸುವುದು ಮುಖ್ಯ. ವಿಶೇಷವಾಗಿ ಹೆಚ್ಚು ಮಸಾಲೆ ಅಥವಾ ಅತಿಯಾದ ಆಹಾರ ಸೇವನೆ ತಪ್ಪಿಸಬೇಕು. ಮೂರನೇ ವಾರದಲ್ಲಿ ಶಕ್ತಿಮಟ್ಟ ಉತ್ತಮವಾಗುತ್ತದೆ ಮತ್ತು ದೈಹಿಕ ಚುರುಕು ಹೆಚ್ಚಾಗುತ್ತದೆ. ನಾಲ್ಕನೇ ವಾರದಲ್ಲಿ ಮತ್ತೆ ಸ್ವಲ್ಪ ದಣಿವು ಕಾಣಿಸಬಹುದು, ವಿಶೇಷವಾಗಿ ಕೆಲಸದ ಒತ್ತಡ ಹೆಚ್ಚಾದರೆ. ಹೀಗಾಗಿ ಸಮತೋಲನ ಆಹಾರ, ಸಮರ್ಪಕ ವಿಶ್ರಾಂತಿ ಮತ್ತು ಸ್ವಲ್ಪ ವ್ಯಾಯಾಮ ಬಹಳ ಉಪಯುಕ್ತ. ವಿದೇಶ ಯೋಗ ಮತ್ತು ಪ್ರಯಾಣದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಮಿಶ್ರ ಫಲ ನೀಡುತ್ತದೆ. ಜನವರಿಯಲ್ಲಿ ತಡವಾದ ಪ್ರಯಾಣ ಯೋಜನೆಗಳು ಫೆಬ್ರವರಿಯಲ್ಲಿ ಮತ್ತೆ ಚರ್ಚೆಗೆ ಬರಬಹುದು. ಕೆಲವರಿಗೆ ವಿದೇಶ ಸಂಬಂಧಿತ ದಾಖಲೆ ಪ್ರಕ್ರಿಯೆ ಮುಂದುವರೆಯಬಹುದು. ಆದರೆ ತಕ್ಷಣ ಪ್ರಯಾಣ ಸಾಧ್ಯತೆ ಎಲ್ಲರಿಗೂ ಇರದು. ಕೆಲವರಿಗೆ ಇನ್ನೂ ಸ್ವಲ್ಪ ತಡದ ಅನುಭವವಾಗಬಹುದು. ಆದರೆ ಈ ತಡವು ಮುಂದೆ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಬಹುದು. ಸ್ಥಳೀಯ ಪ್ರಯಾಣಗಳು, ಕುಟುಂಬದೊಂದಿಗೆ ಸಣ್ಣ ಪ್ರವಾಸಗಳು ಮನಸ್ಸಿಗೆ ಶಾಂತಿ ನೀಡುವ ಸಾಧ್ಯತೆ ಇದೆ.
ಫೆಬ್ರವರಿ ತಿಂಗಳಲ್ಲಿ ಕೆಲವು ದಿನಗಳು ನಿರ್ಧಾರ ತೆಗೆದುಕೊಳ್ಳಲು ವಿಶೇಷವಾಗಿ ಸೂಕ್ತ. ತಿಂಗಳ ಆರಂಭದ ದಿನಗಳಲ್ಲಿ ಯೋಜನೆ ರೂಪಿಸುವುದು ಉತ್ತಮ. ಮಧ್ಯಭಾಗದ ದಿನಗಳಲ್ಲಿ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯ. ಅಂತ್ಯದ ದಿನಗಳಲ್ಲಿ ವಿಮರ್ಶೆ ಮತ್ತು ಮುಂದಿನ ತಿಂಗಳ ತಯಾರಿ ಮಾಡಲು ಉತ್ತಮ. ಈ ತಿಂಗಳಲ್ಲಿ ನಿಮ್ಮ ಒಳಗಿನ ಧ್ವನಿಗೆ ಕಿವಿ ಕೊಡುವುದು ಬಹಳ ಮುಖ್ಯ. ಅಂತರಾತ್ಮ ನೀಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ಸಿಂಹರಾಶಿಯವರಿಗೆ ಉಪಯುಕ್ತವಾಗುತ್ತವೆ. ಸೂರ್ಯನ ಶಕ್ತಿ ಸಮತೋಲನದಲ್ಲಿರಲು ಪ್ರತಿದಿನ ಪ್ರಾತಃಕಾಲದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಭಾನುವಾರದಂದು ಸ್ವಚ್ಛ ವಸ್ತ್ರ ಧರಿಸುವುದು ಮತ್ತು ಹಿರಿಯರಿಗೆ ಗೌರವ ತೋರಿಸುವುದು ಸೂರ್ಯನ ಅನುಗ್ರಹ ಪಡೆಯಲು ಸಹಕಾರಿಯಾಗುತ್ತದೆ. ಶನಿವಾರದಂದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಶನಿಗ್ರಹದ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಗುರುವಾರದಂದು ದಾನ ಕಾರ್ಯ ಮಾಡುವುದು ಗುರುಗ್ರಹದ ಕೃಪೆ ಪಡೆಯಲು ಸಹಕಾರಿಯಾಗುತ್ತದೆ. ಈ ಪರಿಹಾರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಬದಲಾಗಿ ಮನಸ್ಸಿನಲ್ಲಿ ಶಾಂತಿ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಬೆಳೆಸುವುದು. ಫೆಬ್ರವರಿ ತಿಂಗಳ ಅಂತ್ಯದ ಹೊತ್ತಿಗೆ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ಬದಲಾವಣೆಯನ್ನು ಅನುಭವಿಸುತ್ತಾರೆ. ಜನವರಿಯಲ್ಲಿ ಇದ್ದ ಗೊಂದಲ ಮತ್ತು ಅಸ್ಥಿರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಹೆಚ್ಚು ದೃಢ, ಹೆಚ್ಚು ಸಮತೋಲನಯುತ ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದುವರಿಯುವ ಸ್ಥಿತಿಗೆ ಬರುತ್ತೀರಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ತೋರಿಸುವ ಮಧ್ಯಂತರ ಹಂತವಾಗಬಹುದು. ನೀವು ಕಲಿತ ಪಾಠಗಳನ್ನು ಬಳಸಿ ಮುಂದಿನ ತಿಂಗಳುಗಳಿಗೆ ಗಟ್ಟಿಯ ನೆಲೆ ನಿರ್ಮಾಣ ಮಾಡುವ ಅವಕಾಶ ಇದು. ಈ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಹೊಸ ಶಕ್ತಿ, ಹೊಸ ದೃಷ್ಟಿಕೋನ ಮತ್ತು ಹೊಸ ಆತ್ಮವಿಶ್ವಾಸ ನೀಡಲಿ ಎಂಬ ಹಾರೈಕೆಯೊಂದಿಗೆ ಈ ದೀರ್ಘ ಭವಿಷ್ಯ ಫಲವನ್ನು ಸಮರ್ಪಿಸುತ್ತೇವೆ. ಧನ್ಯವಾದಗಳು.